ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಲವ್ ಲೈಫ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಇದು ಒಂದು ಜನರಲ್ ರೀಡಿಂಗ್ ಅಂತ ಕೂಡ ನಾನು ಹೇಳ್ತೀನಿ. ಫ್ರೆಂಡ್ಸ್, ತುಲಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ಮೇ ಬಿ ನಿಮ್ಮದೇ ರಾಶಿ ತುಲಾ ರಾಶಿ ಅಥವಾ ಮಕರ ರಾಶಿ, ಮೀನ, ವೃಶ್ಚಿಕ ಅಥವಾ ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ನಾನು ಕಟಕ ರಾಶಿ ಕೂಡ ನಾನು ಶಫಲ್ ಮಾಡಿದಾಗ ಕಾರ್ಡ್ ಬಂದಿದೆ ಅಂತ ನಾನು ಹೇಳ್ತೀನಿ. ಸಿಂಗಲ್ಸ್ ಇದ್ದರೆ ನೀವು ಯಾರ ಜೊತೆ ಕೂಡ ಕಮಿಟ್ ಆಗ್ಬೋದು, ಅಥವಾ ರೀಸೆಂಟಾಗಿ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಅವ್ರು ಯಾವುದೇ ರಾಶಿನವ್ರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ತುಲಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಬಂದಿರೋದೇ ಮೂನ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕಟಕ ರಾಶಿ ಅಥವಾ ವೃಶ್ಚಿಕ ರಾಶಿಯವರು ಆಗಿರ್ಬೋದು, ಅಥವಾ ನಿಮ್ಮ ತಾಯಿನ ನೀವು ಮಿಸ್ ಮಾಡ್ಕೊಡ್ತಾ ಇರ್ಬೋದು ಕೆಲವರಿಗೆ, ಅಥವಾ ತುಲಾ ರಾಶಿಯವರು ನಿಮ್ಮ ತಾಯಿನ ಮಿಸ್ ಮಾಡ್ಕೊತಿದ್ದೀರಾ, ಅಥವಾ ನಿಮ್ಮ ತಾಯಿನೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ದೂರದಲ್ಲಿದ್ದರೆ ಅಥವಾ ನೀವು ಜೊತೆಗೆ ಇರೋದಾಗಿದ್ದರೆ ಖಂಡಿತ ನೀವು ಅವ್ರ ಜೊತೆ ಮಾತಾಡಿ, ಅವ್ರಿಗೆ ಏನೋ ಮಾತಾಡಬೇಕು, ನಿಮ್ಮ ಜೊತೆ ಏನೋ ಡಿಸ್ಕಸ್ ಮಾಡಬೇಕು. ನಿಮ್ಮ ತಾಯಿ ಜೊತೆ ನಿಮಗೆ ಕೂಡ ಯಾವುದೋ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು, ನಿಮ್ಮ ತಾಯಿ ಮುಂದೆ ಹೇಳಿಬಿಟ್ಟು ಮನಸ್ಫೂರ್ತಿಯಾಗಿ ಹತ್ಬಿಡಬೇಕು ಅಂತ ಕೂಡ ಅನ್ನಿಸ್ತಿರ್ಬೋದು. ಮೂನ್ ಕಾರ್ಡ್ ಇರೋದ್ರಿಂದ ಎಮೋಷ್ನಲಿ ಡ್ರೈನಡ್ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನೀವು ಎಷ್ಟೇ ಹರ್ಟ್ ಆಗಿರಿ, ಎಷ್ಟೇ ವಿಷಯಗಳನ್ನ ನಿಮ್ಮ ತಲೆಯಲ್ಲಿ ನಿಮ್ಮ ಮನಸ್ಸಲ್ಲಿ ತುಂಬ್ಕೊಂಡಿರಿ, ಸೊ ನಿಮ್ಮ ತಾಯಿ ಮುಂದೆ ಅದನ್ನು ಓಪನ್ ಅಪ್ ಆಗಿ ಹೇಳಿಬಿಟ್ಟು ನೀವು ಎಷ್ಟೊಂದು ಅಳಬೇಕೋ ಹತ್ಬಿಡಿ ಅಂತ ನಾನು ಹೇಳ್ತೀನಿ. ಕೆಲವರಿಗೆ ಮಾತ್ರ ತುಲಾ ರಾಶಿಯವ್ರಿಗೆ ಮೇ ಬಿ ನಾನು ಅಂದ್ಕೊಳ್ತೀನಿ, ತುಲಾ ರಾಶಿಯವ್ರಿಗೆ ಮೇ ಬಿ ನಿಮ್ಮದು ಬ್ರೇಕಪ್ ಆಗಿರ್ಬೋದು ಅಥವಾ ಜಗಳಗಳಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಮಧ್ಯೆ, ಮೇ ಬಿ ಅವರು ಮಕರ ರಾಶಿಯವ್ರು ಆಗಿರ್ಬೋದು ಫಾಸ್ಟಲ್ಲಿ ಅಂತ ನನಗೆ ಇನ್ನರ್ ಫೀಲಿಂಗ್ಸ್ ಇದೆ. ಮೇ ಬಿ ಅದು ಸರಿ ಇರ್ಬೋದು ಅಥವಾ ತಪ್ಪು ಕೂಡ ಆಗಿರ್ಬೋದು ಕೆಲವರಿಗೆ. ಸೆಕೆಂಡ್ ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ. ಕಾನ್ಸ್ಟೆಂಟ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ನೀವು ಯಾರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಪರ್ಸನ್ ಬಗ್ಗೆ ಅಂತ ನಾನು ಹೇಳ್ಬೋದು. ವರ್ಲ್ಡ್ ಕಾರ್ಡ್ ಕೆಲವೊಮ್ಮೆ ಶಿಫ್ಟಿಂಗ್ನ ತೋರಿಸುತ್ತೆ, ಟ್ರಾವ್ಲಿಂಗೇ ತೋರಿಸುತ್ತೆ. ಮೇ ಬಿ ಸಮ್ ಕಂಟ್ರೀಸ್ಗೆ ಮೂವ್ ಆಗಿರ್ಬೋದು, ಸಮ್ ಸಿಟೀಸ್ ಕೂಡ ಮೂವ್ ಆಗಿರ್ಬೋದು. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸ್ವಲ್ಪ ರೆಸ್ಪಾನ್ಸಿಬಲ್ ಇಲ್ಲ, ತುಂಬ ಚೈಲ್ಡಿಶ್ ಆಗಿ ಆಡೋವಂಥ ವ್ಯಕ್ತಿ ಆಗಿರ್ಬೋದು. ನೀವಿರ್ಬೋದು ಕಿಡ್ ಥರ ಆಡ್ತೀರಾ ಅಂತ ಅದರ್ ಪರ್ಸನ್ ಥಿಂಕ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಮೇ ಬಿ ಅದರ್ ಪರ್ಸನ್ ಯಂಗಾಗಿರ್ಬೋದು, ಸೊ ಅಷ್ಟೊಂದು ಮೆಚ್ಯೂರಿಟಿ ಇಲ್ಲ, ಅವರಿಗೆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋ ಅಂಥ ವಯಸ್ಸಿದ್ರೂ ಕೂಡ ಅವ್ರ ಮೆಂಟಲಿ ಮೈಂಡ್ಸೆಟ್ ಚಿಕ್ಕೋರ ಥರ ಇರುವಂಥ ಒಂದು ಮೈಂಡ್ಸೆಟ್ ಇದೆ ಅಂತ ನನಗನ್ಸುತ್ತೆ. ಥರ್ಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ಅವರು ಮಕರ ರಾಶಿ ಅಥವಾ ಕನ್ಯಾ ಅಥವಾ ವೃಷಭ ರಾಶಿಯವರು ಆಗಿರ್ಬೋದು. ತುಂಬ ಸಪೋರ್ಟಿವ್ ಇದ್ದಾರೆ ನೀವು ಇವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಕೆಲವರಿಗೆ, ಅಥವಾ ನೀವು ಕೂಡ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ನನಗನ್ಸುತ್ತೆ. ತುಂಬ ಡೌಟ್ಸ್ ಇಲ್ಲ ಇಬ್ಬರ ಮಧ್ಯೆ. ರೀಸೆಂಟ್ಲಿ ಕನೆಕ್ಟ್ ಆಗಿದ್ದರು, ಲಾಂಗ್ ಟರ್ಮಲ್ಲಿದ್ದರು, ಖಂಡಿತವಾಗ್ಲೂ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ ಅಂತ ನಾನು ಹೇಳ್ತೀನಿ. ಲವ್ ಕೂಡ ಇದೆ, ಡೆಸ್ಟಿನಿ ಇದೆ, ಒಂದು ಡಿವೈನ್ ಫೀಲಿಂಗ್ ಕೂಡ ಇದೆ ನಿಮ್ಮ ಮಧ್ಯ ಅಂತ ನಾನು ಹೇಳ್ಬೋದು. ಫೋರ್ತ್ ಕಾರ್ಡ್ ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಯಾರೋ ಸಿಂಗಲ್ಸ್ ಇರೋರಿಗೆ ಅವರಿಗೆ ಸಿಂಗಲ್ಸ್ ಇರೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕೋ ಗೊತ್ತಿಲ್ಲ, 9 ಆಫ್ ಪೆಂಟಿಕಲ್ಸ್ ಮೇ ಬಿ ನನಗಿಷ್ಟ ಇಲ್ಲ ನಾನು ಸಿಂಗಲ್ಸ್ ಇರೋದು, ನಾನು ಕಮಿಟ್ ಆಗಲೇಬೇಕು, ನನಗೆ ಅವಮಾನ ನಾನು ಸಿಂಗಲ್ ಆಗಿದ್ದರೆ ಅನ್ನೋ ಸ್ಟೇಟ್ಮೆಂಟು ಅವ್ರ ಫ್ರೆಂಡ್ ಮುಂದೆ ಹೇಳ್ತಾ ಇರೋ ಹಾಗೆ ಇದೆ, ತುಂಬ ಕಾಮಿಡಿ ವೇಯಲ್ಲಿ ಅಂತ. ಸೊ ನಾನು ರೆಡಿ ಇದ್ದೀನಿ ಕಮಿಟ್ ಆಗೋಕ್ಕೆ ಅನ್ನೋ ರೀತಿ ಇದೆ ಇದು. ಮೇ ಬಿ ಫಿಫ್ತ್ ಕಾರ್ಡ್ ನನಗೆ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತೀರಾ, ಇದರಿಂದ ಅದರ್ ಪರ್ಸನಿಗೆ ಹರ್ಟ್ ಆಗುತ್ತೆ ಯಾವಾಗಲೂ, ಅಥವಾ ಅದರ್ ಪರ್ಸನ್ ಆ ಥರ ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ಬೋದು ಸ್ಟ್ರೇಟಾಗಿ ಅಂತ ನನಗನ್ಸುತ್ತೆ. ಮೇ ಬಿ ನೀವು ಕೆಲವೊಂದು ಸತ್ಯನ ಹೇಳಲೇಬೇಕಾದ ಪರಿಸ್ಥಿತಿ ಬಂದಿದೆ, ಸೊ ಹೇಳ್ಕೊಳ್ಬೋದು. ಅದರ್ ಪರ್ಸನ್ ಕೂಡ ಸತ್ಯನ ರಿವೀಲ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸಿಕ್ಸ್ತ್ ಕಾರ್ಡ್ ನನಗೆ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ಅದರ್ ಪರ್ಸನ್ ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಅಂತ ಅನಿಸುತ್ತೆ. ಅವ್ರು ನೋಡೋ ರೀತಿಯೇ ಬೇರೆ, ಆದರೆ ನೀವು ಫೀಲ್ ಮಾಡೋ ರೀತಿಯೇ ಬೇರೆ.
ಅವರು ನಿಮ್ಮನ್ನು ಜಸ್ಟ್ ಕೊಲೀಗೋ, ಫ್ರೆಂಡ್ಸೋ, ಕ್ಯಾಶುವಲ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಮೇ ಬಿ ನೀವು ತುಲಾ ರಾಶಿಯವರು ನಿಮಗೆ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅದರ್ ಪರ್ಸನ್ನ ನೀವು ಆ ಥರ ನೋಡ್ತೀರಾ, ಕೊಲೀಗೋ, ಜಸ್ಟ್ ಫ್ರೆಂಡೋ, ಕ್ಯಾಶುವಲ್ ಫ್ರೆಂಡ್ ಥರ ಅಂತ ನಂಗೆ ಅನಿಸುತ್ತೆ. ಅವ್ರಿಗೆ ತುಂಬ ಭಯ ಇದೆ, ಸೊ ಫ್ರೆಂಡ್ಶಿಪ್ ಹಾಳಾಗ್ಬೋದು ಅಪ್ರೋಚ್ ಮಾಡಿದರೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಅವರಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ನಿಮ್ಮ ಮೇಲೆ ಆ ಥರ ಅಂತ. ಕೆಲವರಿಗೆ ನಾನು ಹೇಳ್ತೀನಿ ಒನ್ ಸೈಡೆಡ್ ಇದೆ, ಇದು ನಿಮಗಾಗಿರ್ಬೋದು ಅಥವಾ ಅದರ್ ಪರ್ಸನಿಗಾಗಿರ್ಬೋದು. ಸೊ ಆ ಥರ ಫೀಲಿಂಗ್ ಇದ್ದರೆ ಖಂಡಿತ ನೀವು ಅಪ್ರೋಚ್ ಮಾಡಬೇಡಿ ತುಲಾ ರಾಶಿಯವರು. ಯಾರಿಗಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೇ ಬಿ ಅವ್ರು ಹೇಳೋ ಆನ್ಸರ್ ಕೂಡ ಇದೇ ಇರುತ್ತೆ, ನನಗೆ ಆ ಥರ ಯಾವುದೇ ಫೀಲಿಂಗ್ಸ್ ಇಲ್ಲ ನಿಮ್ಮ ಮೇಲೆ ಅಂತ. ಸೊ ಈ ಆನ್ಸರ್ ನಿಮಗೆ ಬಂದಮೇಲೆ ಖಂಡಿತ ಹರ್ಟ್ ಆಗುತ್ತೆ. ಸೊ ಹರ್ಟ್ ಆಗೋಕ್ಕಿಂತ ಮುಂಚೆನೇ ಆ ದಾರಿನ ನಾವು ಬಿಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ನೀವು ಅಪ್ರೋಚ್ ಮಾಡಿ, ತುಂಬ ಹರ್ಟ್ ಆಗೋದು ನನಗಿಷ್ಟ ಇಲ್ಲ ಅಂತ ನಂಗೆ ಅನಿಸುತ್ತೆ. ಅವ್ರು ತುಂಬ ಕಂಟ್ರೋಲ್ ಇರೋ ಅಂಥ ವ್ಯಕ್ತಿ, ಮೇ ಬಿ ನೀವು ಕಂಟ್ರೋಲಲ್ಲಿ ಇರ್ತೀರಾ ಅಂತ ನಂಗೆ ಅನಿಸುತ್ತೆ. ಅವರಿಗೆ ಅವ್ರದ್ದೇ ಆದ ಲೈಫಲ್ಲಿ ಗೋಲ್ಸ್ ಇವೆ, ಡೌಟ್ಸ್ ಇವೆ. ಸೊ ಅವ್ರಿಗೆ ಸಿಂಗಲ್ಸ್ ಆಗಿರೋದೇ ಇಷ್ಟ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಇದು ನಿಮಗೆ ಕೂಡ ಆಗಿರ್ಬೋದು. 7th ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ ಸತ್ಯ ಅರ್ಥ ಆಗಿದೆ. ಸೊ ನಾವು ಲಾಂಗ್ ಟರ್ಮ್ ಆಗಿ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಇದು ಯಾವುದೇ ರೀತಿನಲ್ಲಿ ಕೂಡ ಫೈನಲ್ ಡಿಸಿಷನ್ಗೆ ಹೋಗೋದಿಲ್ಲ. ಸೊ ಇದು ಒಂದು ಮ್ಯಾರೇಜ್ಗೋ ಒಂದು ಲೆವೆಲ್ ಅಪ್ಪಲ್ಲಿ ಹೋಗಿ ನಿಲ್ಲೋದಿಲ್ಲ. ಖಂಡಿತವಾಗ್ಲೂ ನಮ್ಮ ಮ್ಯಾರೇಜ್ ಆಗೋದಿಲ್ಲ ಅನ್ನೋದು ತುಲಾ ರಾಶಿಯವ್ರಿಗೆ ನಿಮಗೂ ಕೂಡ ಗೊತ್ತಿದೆ, ನೀವು ಒಂದಾಗಲ್ಲ ಅಂತ. ಮೇ ಬಿ ಅದರ್ ಪರ್ಸನ್ನು ಕೂಡ ಇದು ಸತ್ಯ ಗೊತ್ತಿದೆ. ಆದರೂ ಕೂಡ ನಿಮಗೆ ಅವ್ರನ್ನ ಬಿಟ್ಟು ನಿಮಗೆ ಇರೋಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟು ಅವ್ರಿಗಾಗಲ್ಲ ಖಂಡಿತವಾಗ್ಲೂ. ಸೊ ಈ ಒಂದು ಕಾರಣಕ್ಕೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ನನಗೆ ಅನಿಸುತ್ತೆ. 8th ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಕೆಲವ್ರಿಗೆ ತುಂಬ ಹರ್ಟ್ ಆಗ್ಬೋದು. ನಾನು ಆಗಲೇ ಹೇಳಿದಾಗೆ ಯಾರಿಗೋ ಅಪ್ರೋಚ್ ಮಾಡೋಕ್ಕೆ ಹೋಗಿ ಅವರಿಂದ ಬರೋ ಕೆಲವೊಂದು ಉತ್ತರಗಳಿಂದ ನಿಮ್ಗೆ ಹರ್ಟ್ ಆಗ್ಬೋದು. ಫ್ರೆಂಡ್ಶಿಪ್ ಹಾಳಾಗಿ ಹರ್ಟ್ ಆಗ್ಬೋದು. ತುಂಬ ವಿಷಯಗಳು ಓಡ್ತಾ ಇದ್ದಾವೆ ಅಂತ ನಂಗೆ ಅನಿಸುತ್ತೆ ಫೆಬ್ರವರಿಯಲ್ಲಿ ನಿಮ್ಮ ತಲೆಯಲ್ಲಿ ಅಂತ ನಂಗೆ ಅನಿಸುತ್ತೆ. ತುಂಬ ಟೈಮ್ನ ತೊಗೊಂಡಿರೋ ಅಂಥ ರಿಲೇಷನ್ಶಿಪ್ ಕೂಡ ಇದೆ. ಅಂಥ ಒಂದು ರಿಲೇಷನ್ಶಿಪ್ ಕೂಡ ಬ್ರೇಕಪ್ ಆಗ್ಬೋದು ತುಲಾ ರಾಶಿಯವರಿಗೆ ನಂಗೆ ಅನಿಸುತ್ತೆ ಫೆಬ್ರವರಿಯಲ್ಲಿ. ಮೇ ಬಿ ಅವರಿಗೆ ಇಷ್ಟ ಇಲ್ಲ ಅಂತ ನಂಗೆ ಅನಿಸುತ್ತೆ ರಿಲೇಷನ್ಶಿಪ್ಪಲ್ಲಿರೋದು. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ, ಟೈಮ್ ಹಾಳಾಗ್ತಿದೆ. ಇಷ್ಟೊಂದು ಟೈಮು ಪೇಷನ್ಸಿಂದ ವೇಟ್ ಮಾಡಿ ಜೊತೆಗಿದ್ದು ನಾವೇನು ಸಾಧನೆ ಮಾಡಿದ್ವಿ ಅನ್ನೋ ಫೀಲಿಂಗ್ ಇದೆ. ಖಂಡಿತವಾಗ್ಲೂ ಇದು ವರ್ಕ್ ಆಗಲ್ಲ. ಸೊ ಇದನ್ನು ಇಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು ಅನ್ನೋ ಡಿಸ್ಕಷನ್ ಕೂಡ ನಡೀತಾ ಇದೆ. ಸೊ ಏನು ಮಾಡಬೇಕು, ಏನು ಮಾಡಲಿ ಅನ್ನೋ ವರೀಸ್ ಕೂಡ ಕಾಣ್ತಾ ಇದೆ ನನಗೆ ಕೆಲವ್ರಿಗೆ ಹೇಳೋದಾದರೆ. ಇನ್ನೂ ಕೆಲವರು ತುಲಾ ರಾಶಿಯವರು ಖಂಡಿತವಾಗ್ಲೂ ಯಾರಿಗೋ ಅಪ್ರೋಚ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಒಳ್ಳೆ ಟೈಮ್ಗೋಸ್ಕರ. ಸೊ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಫ್ರೆಂಡ್ಸ್, ಅವ್ರಿಗೂ ಕೂಡ ನಿಮಗೆ ಸೊ ಅನಿಸಿದ್ರೆ, ರಿಯಲೈಸ್ ಆಗಿದ್ದರೆ, ತುಂಬ ದಿನಗಳಿಂದ ಅವ್ರನ್ನ ನೋಡ್ತಾ ಇದ್ದರೆ ನಿಮಗೂ ಕೂಡ ಅವ್ರ ಮೇಲೆ ಫೀಲಿಂಗ್ಸ್ ಇವೆ, ಅವ್ರಿಗೂ ಕೂಡ ಅದೇ ರೀತಿ ಫೀಲಿಂಗ್ಸ್ ಇರ್ಬೋದು ಅಂತ ನಿಮಗೆ 100% ಶೋರ್ ಆಗಿದ್ದರೆ ಖಂಡಿತ ನೀವು ಆವಾಗ ಮಾತ್ರ ಅಪ್ರೋಚ್ ಮಾಡಿ. ಇಲ್ಲ ಅಂದರೆ ಯಾರ್ಯಾರಿಗೋ ಹೋಗಿ ಅಪ್ರೋಚ್ ಮಾಡೋದು, ಅಲ್ಲಿಂದ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗೋದು, ಇದರಿಂದ ನೀವು ಹರ್ಟ್ ಆಗೋದು, ಖಂಡಿತವಾಗ್ಲೂ ಈ ಥರ ಆಗೋ ಚಾನ್ಸಸ್ ಕೂಡ ಇದೆ. ನಾನು ಹೇಳಿದ್ದೀನಿ. ಸೊ ಸಿಂಗಲ್ ಸೈಡೆಡ್ ಇದ್ದರೆ ನಾನು ಖಂಡಿತ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ನಾನು ಹೇಳೋದು ಬೋತ್ ಆಫ್ ಯು ನಿಮಗೆ ಅನಿಸಿದ್ರೆ, ಇಬ್ಬರಿಗೂ ಕೂಡ ಅನಿಸಿದ್ರೆ, ಸೊ ನಿಮಗೆ ಫೀಲಿಂಗ್ಸ್ ಇದ್ದರೆ, ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇವೆ ಅನ್ನೋ ಇದ್ದರೆ ಖಂಡಿತ ನೀವು ಅಪ್ರೋಚ್ ಮಾಡಿ. ಇಲ್ಲಾಂದರೆ ಖಂಡಿತವಾಗ್ಲೂ ಮಾಡಬೇಡಿ ಅಂತಲೇ ನಾನು ಹೇಳೋದು. ನೀವೇ ಹರ್ಟ್ ಆಗ್ತೀರಾ ಕೊನೆಗೆ ಅಂತ ನಾನು ಹೇಳ್ಬೋದು. ಇನ್ನೂ ಕೆಲವ್ರಿಗೆ ಅನಿಸುತ್ತೆ ನನಗೆ ಸಿಂಗಲ್ಸ್ ಆಗಿರೋದೇ ತುಂಬ ಇಷ್ಟ, ನಾನು ಸಿಂಗಲ್ಲಾಗೇ ಇರ್ತೀನಿ, ನನ್ನ ಸಿಂಗಲ್ ಲೈಫಲ್ಲೇ ಫ್ರೀಡಮ್ನ ಎಂಜಾಯ್ ಮಾಡ್ತಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ ಅನ್ನೋ ಫೀಲಿಂಗ್ಸ್ ಇದೆ. ಇನ್ನೂ ಕೆಲವ್ರಿಗೆ ಖಂಡಿತ ಲಾಸ್ಟ್ ಟೈಮ್ ಆಗಿರೋ ಬ್ರೇಕಪ್ ಆಗಿ ಕೆಲ ದಿನಗಳು ಮಾತ್ರ ಕಳೆದಿದ್ರು ಕೂಡ ಖಂಡಿತವಾಗ್ಲೂ ನಾನು ಸಿಂಗಲ್ ಆಗಿರಲ್ಲ, ನನಗೆ ಅವಮಾನ ನಾನು ಸಿಂಗಲ್ಸ್ ಇದ್ದರೆ. ಸೊ ಆ ಥರ ಫನ್ನಿ ವೇ ಫೀಲಿಂಗ್ಸ್ ಕೂಡ ಇದೆ. ಖಂಡಿತವಾಗ್ಲೂ ರೆಡಿಯಾಗಿದ್ದಾರೆ ಅವ್ರು ಕಮಿಟ್ ಆಗೋದಕ್ಕೆ. ಕೆಲವರು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತು. ಇನ್ನು ಸಿಂಗಲ್ಸ್ ಆಗಿರೋರಿಗೆ ನಾನು ಖಂಡಿತ ಹೇಳ್ತೀನಿ, ನೀವು ಅಪ್ರೋಚ್ ಮಾಡಿದರೆ ಸ್ವಲ್ಪ ಕೆಲವ್ರಿಗೆ ಒಂದು 10% ಖಂಡಿತ ಹರ್ಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ನೈಟ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ
ಖಂಡಿತ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ನಂಗೆ ಅನಿಸುತ್ತೆ. ಇನ್ನು ಕೆಲವರಿಗೆ ನಿಮ್ಗೆ ಗೊತ್ತಿರುತ್ತೆ, ಸೊ ನಿಮ್ಮ ಫೀಲಿಂಗ್ಸ್ ಇರುತ್ತೆ, ಸೊ ಅಪ್ರೋಚ್ ಮಾಡಿ. ನೀವು ಡಿಕ್ಲರೇಷನ್ ಇರಲ್ಲ ಅದಕ್ಕೆ, ಸೊ ಅಂಥವ್ರು ಖಂಡಿತ ಅಪ್ರೋಚ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.